ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವಿವತ್ತು ಮಾಲ್ ಆಫ್ ಏಷ್ಯಾ ಬ್ಯಾಂಗ್ಳೂರ್ ಬಂದಿದ್ದೀವಿ. ಇಲ್ಲಿ ಇದ್ರ ಬಗ್ಗೆ ತುಂಬ ಹೇಳ್ತಾ ಇದ್ದರು. ಓಪನ್ ಆದ ತಕ್ಷಣ ತುಂಬ ಕ್ರೌಡ್ ಇದೆ ಅಂತೆಲ್ಲ, ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ. ಸೊ ಎಲ್ಲ ಬೇಕಾದಷ್ಟು ಮಾಲ್ಗಳಿದೆ. ಸೊ ಇದು ಒಂದು ವಿಭಿನ್ನವಾಗಿರೋ ಮಾಲ್ ಅಂತ ಬಂದ್ವಿ. ಎಂಟ್ರೆನ್ಸ್ಲಿ ಒಂದು ಸ್ವಲ್ಪ ಗೋಲ್ಡ್ ಬ್ರಾನ್ಸು ಈ ಥರ ಇವಾಗ ಒಂದು ಸ್ವಲ್ಪ ಕಾಮನ್ ಆಗಿದೆ ಅನಿಸುತ್ತೆ. ಅದೊಂಥರ ಬ್ರೈಟಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಎಂಟ್ರೆನ್ಸ್ಲಿ. ಆದರೆ ಒಳಗಡೆ ಬರ್ತಾ ಒಂದು ಸ್ವಲ್ಪ ನ್ಯಾರೋ ಅನಿಸ್ತು ನನಗೆ ತುಂಬಾ. ಇಲ್ಲೊಂದು ವಾಲಲ್ಲಿ ಒಂದು ಸ್ವಲ್ಪ ಈ ಸಣ್ಣ ಟೆಡಿ ಬೇರ್ ಥರ ಹಾಕ್ಬಿಟ್ಟು ಗ್ರೀನ್ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಗ್ರೀನ್ರಿ ಚೆನ್ನಾಗಿದೆ ಆ ವಾಲ್ಗೆ. ಅಲ್ಲಿ ಅದೊಂದು ಟೆಡಿ ಬೇರು ಅದು ಉಯ್ಯಾಲೆ ಮೇಲೆ ಆಡ್ಕೊಂಡು ಸೌಂಡ್ ಮಾಡ್ತಾ ಇರುತ್ತೆ. ಅದು ಕೇಳೋಕ್ಕೆ ಚೆನ್ನಾಗಿದೆ. ಆದರೆ ಅದು ಸೌಂಡ್ ಮಾಡೋಕ್ಕಿಂತ ಜನದ ಸೌಂಡೇ ಜಾಸ್ತಿನೇ ಇತ್ತು. ಆಮೇಲೆ ಎಷ್ಟು ಫ್ಲೋರ್ಸ್ ಇದೆ, ಏನೇನಿದೆ ಒಂದೊಂದು ಫ್ಲೋರ್ಲಿ ಅಂತೆಲ್ಲ ಹಾಕಿದ್ದಾರೆ, ನೋಡ್ಕೊಂಡು ಹೋಗ್ಬೋದು. ನೋಡಿ ಮೇಲ್ಗಡೆ ರೂಫ್ ಲೈಟಿಂಗ್ಸ್ ಎಲ್ಲ ಫುಲ್ ಹಾಕ್ಬಿಟ್ಟಿದ್ದಾರೆ. ಅದೇ ಎಂಟ್ರೆನ್ಸ್ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು. ಆ ಲೂಲು ಮಾಲೆಲ್ಲ ಒಂದು ಸ್ವಲ್ಪ ಬ್ರಾಡಾಗಿರುತ್ತೆ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಓಕೆ. ಆಮೇಲೆ ಇದು ಬ್ರ್ಯಾಂಡೆಡ್ ಶೋರೂಮ್ಸ್ ಎಲ್ಲ ಇದೆ. ಅಫ್ಕೋರ್ಸ್ ಎಲ್ಲ ಮಾಲ್ಗಳಲ್ಲಿರುತ್ತೆ. ಮೇಲ್ಗಡೆ ನೋಡಿ ಲೈಟಿಂಗ್ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಗಾರ್ಡನ್ ಥರ ಮಾಡಿ, ಆಮೇಲೆ ಇಟ್ ಈಸ್ ಓಪನ್ ಟು ದಿ ಸ್ಕೈ, ಅದು ಚೆನ್ನಾಗಿ ಮಾಡಿದ್ದಾರೆ. ಅದೇ ಇದ್ರದ್ದು ಹೈಲೈಟು. ಬಾಕಿ ಎಲ್ಲ ಬೇರೆ ಮಾಲ್ಸ್ ಥರನೇ ಎಲ್ಲ ಕಡೆಯೂ ಅಂಗಡಿಗಳು, ಜ್ಯುವೆಲ್ರಿ ಶೋರೂಮು, ಎಲ್ಲ ಬ್ರ್ಯಾಂಡೆಡ್ ಶೋರೂಮು ಎಲ್ಲನೂ ಇದೆ. ಆದರೆ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿಸ್ ಮಾಲ್ ಇಸ್ ದ ಲೈಟಿಂಗ್. ಇಲ್ಲಿ ಬ್ಯೂಟಿಫುಲ್ ಚಾಂಡಲಿಯರ್ಸ್ ಹಾಕಿದ್ದಾರೆ. ಆ ಚಾಂಡಲಿಯರ್ಸ್ ನೋಡೋಕ್ಕೆ ಅಂತಲೇ ಹೋಗಬೇಕು ನೀವು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಜಾಗದಲ್ಲೂ ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಅದು ವೆರಿ ಡಿಫ್ರೆಂಟ್ ಇದರಲ್ಲಿ, ತುಂಬ ಚೆನ್ನಾಗಿದೆ ಅದು. ಜನನೂ ಸ್ವಲ್ಪ ಇದ್ದರು, ಯಾಕಂದರೆ ಹೊಸ ಮಾಲ್ ಅಲ್ವಾ. ಯಾವ ಹೊಸ ಮಾಲ್ ಆದ್ರೂ ಜನ ತುಂಬಿಡ್ತಾರೆ, ಏನು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಹೇಳಿದ್ರು, ಹಾಗಾಗಿ ತುಂಬ ಜನನೇ ಬಂದಿದ್ದರು. ಎಲ್ಲ ಒಂದು ಸರಿ ನೋಡಿಬಿಡ್ಬೇಕು. ನಮ್ಮೂರಲ್ಲಿ ಏನೇನು ಬರುತ್ತೆ ಎಲ್ಲ ಜಾಗಗಳನ್ನೂ ನೋಡಬೇಕು. ಅದೇನೇ ಸ್ಪೆಷಾಲಿಟಿ, ಇಲ್ಲ ಅಂದರೆ ಏನು ಪ್ರಯೋಜನ. ಆಮೇಲೆ ಇಲ್ಲಿ ಸೂಪರ್ ಮಾರ್ಕೆಟ್ ಇದ್ದೇ ಇರುತ್ತೆ ಎಲ್ಲ ಕಡೆನೂ. ಸೊ ಇವರು ಇಟ್ಟಿದ್ರು. ಸೊ ಫಸ್ಟ್ ಟೈಮ್ ಬಂದಿದ್ದರಿಂದ ಒಂದು ಸ್ವಲ್ಪ ಹಾಗೆ ನಾವು ನೋಡ್ಕೊಂಬಂದ್ವಿ. ಏನು ಅಷ್ಟೇಂದು ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ನನಗೆ ಒಂದು ಸ್ವಲ್ಪ ಲೂಲು ಮಾಲ್ ಒಂದು ಸ್ವಲ್ಪ ಮೋರ್ ಕಂಫರ್ಟಬಲ್. ತುಂಬ ಸರಿ ಹೋಗ್ತೀನಿ ಅಲ್ಲಿಗೆ ನಾನು. ಆಮೇಲೆ ಎಲ್ಲೆಲ್ಲಿ ಏನೇನು ಪದಾರ್ಥಗಳಿದೆ ಅಂತಲೂ ಗೊತ್ತು, ಈಸಿ ಆ್ಯಕ್ಸಸ್ ಇದೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ ಅನಿಸುತ್ತೆ ಅದು. ಸೊ ಐ ಆಮ್ ವೆರಿ ಕಂಫರ್ಟಬಲ್ ದ್ಯಾಟ್. ಸೊ ನೀವು ಇಲ್ಲಿ ಮಾಲ್ ಒಳಗಡೆ ಬಂದುಬಿಟ್ರೆ ನಿಮ್ಗೆ ಎಲ್ಲ ಥರ ತಿನ್ನೋ ಪದಾರ್ಥಗಳು ಸಿಕ್ಬಿಡುತ್ತೆ. ಫುಡ್ ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ ಆಲ್ಮೋಸ್ಟು. ನೀವು ಎಲ್ಲ ತೊಗೊಂಡು ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು ಮೇಲ್ಗಡೆ ಫುಡ್ ಕೋರ್ಟ್ಗೆ ಹೋಗಿ ಆರಾಮಾಗಿ ತಿನ್ಕೊಳ್ಬೋದು. ಇಲ್ಲ ಫುಡ್ ಕೋರ್ಟ್ಲು ನೀವೇನಾದ್ರು ತೊಗೊಂಡು ತಿನ್ಬೋದು. ಇಲ್ಲಿ ಒಂಥರ ನನಗೆ ಸ್ಯಾಲಡ್ಸ್ ಇಟ್ಟಿರ್ತಾರೆ, ಕಟ್ ಫ್ರೂಟ್ಸ್ ಇಟ್ಟಿರ್ತಾರೆ, ಆಮೇಲೆ ಸೂಪ್ಗಳು ಇಟ್ಟಿರ್ತಾರೆ, ಅದೆಲ್ಲ ತೊಗೊಂಡೋಗ್ಬೋದು. ಒಂದು 2 ಥರ ಸೂಪ್ ಇಟ್ಟಿರ್ತಾರೆ, ಪಿಕಲ್ಸ್ಗಳು, ಮಯೋನೀಸ್ ಸಾಸ್ ಎಲ್ಲನೂ ಇಟ್ಟಿರ್ತಾರೆ. ಏನೇನು ಬೇಕು ಎಷ್ಟು 100 ಗ್ರಾಮ್ಸು ಕೊಡ್ತಾರೆ. ಸೊ ಅದನ್ನು ನೀವು ತೊಗೊಂಡು ಟೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಅದು ತೊಗೊಂಡು ಹೋಗ್ಬೋದು. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಮಾಲ್ಸ್ಲಿರೋದು. ಸೊ ಅದು ಒಂದು ವೆರಿ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಬಾಕಿ ಎಲ್ಲ ಥರ ವೆರೈಟೀಸ್ ಆಫ್ ಐಟಮ್ಸು ಎಲ್ಲ ಇಟ್ಟಿರ್ತಾರೆ. ಐಸ್ ಕ್ರೀಮ್ಸಿಂದ ಟೀ ಪೌಡ್ರ್, ಕಾಫಿ ಪುಡಿ, ಏನು ಬೇಕು ಅದೆಲ್ಲ, ಏನು ಕೇಳ್ತಿರೋ ಎಲ್ಲ ಇರುತ್ತೆ. ಸೊ ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ಅಬೌಟ್ ಇಟ್. ಆಮೇಲೆ ನಾನು ಹೇಳ್ದಂಗೆ ನೋಡಿ, ಇದೊಂದು ಟೈಪ್ ಆಫ್ ಚಾಂಡಿಲಿಯರ್ ಎಷ್ಟು ಚೆನ್ನಾಗಿದೆ, ಗೋಲ್ಡ್ ಥರ ಇದೆ. ನನಗೆ ಇದು ಮಾತ್ರ ಭಾಳ ಇಷ್ಟ ಆಯಿತು. ಎಲ್ಲ ಫ್ಲೋರ್ಲಿ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೀವು ಕೆಳಗಡೆ ಒಂಥರ ನೋಡಿದ್ವಿ ನೋಡಿ, ಮೇಲಿಂದ ಇದು ಒಂದು ಗಾರ್ಡನ್ ಥರ ಮಾಡಿದ್ದಾರೆ ಸೆಂಟ್ರ್ ಪೋರ್ಷನ್ಲಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಆರೆಂಜ್ ಕಲರ್ ಅದ್ರಲ್ಲಿ ಎಲ್ಲ ಏನೂ ಗೊತ್ತಿಲ್ಲ ನೋಡಿ. ಇದೊಂದು ಟೈಪ್ ಆಫ್ ಚಾಂಡಿಲಿಯರ್ಸು. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಮಾಲ್. ಇದು ನೋಡೋಕೆ ಅಟ್ಲೀಸ್ಟ್ ನೀವು ಈ ಮಾಲ್ಗೆ ಹೋಗಲೇಬೇಕು.
ತುಂಬ ಚೆನ್ನಾಗಿ ನೋಡಿ, ಇದೊಂಥರ ಚಾಂಡಿಲಿಯರ್, ಹ್ಯಾಂಗಿಂಗ್ ಚಾಂಡಿಲಿಯರ್ಸ್, ಬ್ಯೂಟಿಫುಲ್ ಇಟ್ ಇಸ್. ಅಲ್ಲೋಗಿ ನೋಡಿದ್ರೆ ಇನ್ನೂ ಅದ್ಭುತವಾಗಿದೆ. ಎಲ್ಲ ಕಡೆನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಚಾಂಡಿಲಿಯರ್ ರೂಫು ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ನನಗಂತೂ ಇದು ನೋಡೋಕ್ಕೆ ಅಂತಲೇ ನಾನು ಇನ್ನೊಂದು ಸರಿ ಹೋಗ್ಬೇಕು ಅನ್ಸ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲೊಂಥರ ಇದು ಓಪನ್ ಸ್ಪೇಸ್ ಥರ ಮಾಡಿದ್ದಾರೆ. ಏನಾದರೆ ಪ್ರೋಗ್ರಾಮ್ಸ್ ಏನಾದರೂ ಇಟ್ಕೊಳ್ಳೋಕ್ಕೂ ಆಪ್ಷನ್ ಇದೆ. ಫ್ಯಾಷನ್ ಶೋ ಆ ಥರದ್ದೆಲ್ಲ. ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿಂದನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೊಂದು ಚಾನಲ್ ತುಂಬ ಚೆನ್ನಾಗಿದೆ. ಇದೆಲ್ಲ ಒಳ್ಳೆ ಶೆಲ್ ಥರ ಇದೆ, ಸೀ ಶೆಲ್ ಥರ ಇದೆ. ಆ್ಯಕ್ಚುಲಿ ಇದೆಲ್ಲ ಗ್ಲಾಸು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಮಾಲ್. ಇದು ಮೇಜರ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಚಾಂಡಿಲಿಯರ್ ಮತ್ತು ಇದೊಂದು ಗಾರ್ಡನ್ನು ಸೆಂಟರ್ ಪಾಯಿಂಟಲ್ಲಿ. ಸೊ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಗ್ರೀನ್ರಿನೂ ಇದೆ ಹೊರಗಡೆ, ಹಾಗಾಗಿ ಇದೊಂದು ವಿಭಿನ್ನ. ಬಟ್ ಎಂಟ್ರೆನ್ಸ್ ಎಲ್ಲ ನಾನು ಹೇಳಿದಾಗ ಒಂದು ಸ್ವಲ್ಪ ನ್ಯಾರೋ ಚಿಕ್ಕದೇ ಅನಿಸ್ತು ನನಗೆ ಇದು ಮಾಲು. ಬಟ್ ಪರವಾಗಿಲ್ಲ, ಸಾಕು ನೋಡಿ. ಇಲ್ಲಿಂದ ಮೇಲಿಂದ ಟೆಡಿ ಬೇರ್ ಸ್ವಿಂಗಲ್ಲಿ ಆಡೋದು, ಅದು ಚೆನ್ನಾಗಿ ಮಾಡಿದ್ದಾರೆ. ಸೊ ದಿಸ್ ಮೇಕ್ಸ್ ಇಟ್ ವೆರಿ ಡಿಫ್ರೆಂಟ್. ಆಮೇಲೆ ಒಳಗಡೆ ಫುಡ್ ಕೋರ್ಟ್ಲಿ ಎಲ್ಲ ಥರ ಅಥವಾ ಫುಡ್ಸು ಸಿಗುತ್ತೆ ನಿಮಗೆ. ಏನಾದರೂ ತೊಗೋಬೇಕಂದ್ರೆ ಅದು ತೊಗೊಂಡು ಅಲ್ಲೇ ತಿನ್ಬೋದು. ಇಲ್ಲಿನೂ ಲೈಟ್ಸ್ ಹಾಕಿರೋದು, ಇದು ವಿಭಿನ್ನವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೈಲೈಟ್ ಇದೇನೆ ಈ ಮಾಲಲ್ಲಿ. ಸೊ ನಾವು ಹೋಗಿದ್ದು ವೀಕೆಂಡು, ಅದಕ್ಕೊಂದು ಸ್ವಲ್ಪ ರಶ್ ಇತ್ತು. ಆಮೇಲೆ ಮಕ್ಕಳಿಗೆ ಗೇಮ್ಸ್ ಎಲ್ಲ ಇದೆ, ಡಾಶಿಂಗ್ ಕಾರ್, ಏನೇನು ಮಕ್ಕಳಿಗೆ ಆಟ ಆಡೋದೆಲ್ಲ, ದೊಡ್ಡವರು ಜೊತೆಗೆ ಆಟ ಆಡ್ಕೊಳ್ತಾಯಿದ್ರು. ಸೊ ಇದು ಚಿಕ್ಕ ಜಾಗದಲ್ಲಿ ಒಂದು ಸ್ವಲ್ಪ ಅಷ್ಟೇನು ತುಂಬ ವೆರೈಟಿ ಅಂತೇನು ಪರವಾಗಿಲ್ಲ ಇದೆ ಮಕ್ಕಳಿಗೆ. ಸೊ ಮಕ್ಕಳನ್ನ ನೀವೇನಾದರೂ ಕರ್ಕೊಂಬಂದರೆ ಮಕ್ಕಳಿಗೂ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ ಈ ಜಾಗ. ದೊಡ್ಡವರು ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅಪ್ಪಂದಿರು ಆಟ ಆಡ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಎಲ್ಲರೂ ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.